ಓಕೆ. ಒಂದು 2003ರಿಂದ 2006 ಅವಧಿ ಅನ್ಸುತ್ತೆ. ಏಷ್ಯನ್ ಗೇಮ್ಸ್ ಆಗಿರ್ಬೋದು, ಹಾಗೆ ವರ್ಲ್ಡ್ ಕಪ್ ಆಗಿರ್ಬೋದು, ಎಲ್ಲವನ್ನು ಕೂಡ ಆಡಿ ಗೆಲ್ಲಿಸಿದಂತಹ ಸಮಯಗಳು. ಅವಾಗಿನ ಅನುಭವಗಳನ್ನ ಹಂಚ್ಕೊಳ್ಳೋದು. ಅದೇ ನಮ್ಮ ಗೆಲೋಟ್ ಅವ್ರು ಏನು ಮಾಡಿದ್ರು, ನನ್ನನ್ನು ನೋಡಿ ಜನಾರ್ದನ್ ಸಿಂಗ್ ಗೆಲೋಟ್ ಅಂತ AKFI ಪ್ರೆಸಿಡೆಂಟ್ ಆಗಿದ್ರು ಅವರು. ಅವ್ರೇನು ಮಾಡಿದ್ರು, ರಮೇಶ್ ಹುಡುಗ ತುಂಬಾ ಟ್ಯಾಲೆಂಟ್ ಇದ್ದಾನೆ ನೋಡಿ, ಪಾಕಿಸ್ತಾನ ಅವ್ರ ಇವ್ರ ಮೇಲೆಲ್ಲ ಅವನು ಎದರಲಿಲ್ಲ, ಬಾಂಗ್ಲಾದೇಶ್ ಮೇಲೆಲ್ಲ ಇವನು ಚೆನ್ನಾಗಿ ಆಡ್ತಾನೆ ನೋಡ್ರಿ, ಹುಡುಗನ ಸ್ವಲ್ಪ ಅಬ್ಸರ್ವ್ ಮಾಡ್ರಿ ಅಂತೇಳಿ ನನ್ನ ಆಮೇಲಿಂದ ರೆಗ್ಯುಲರ್ ಆಗಿ ಏಷ್ಯನ್ ಗೇಮ್ಸ್ಗೆ ಅಲ್ಲಿ ಇಲ್ಲೆಲ್ಲ ಎಲ್ಲ ಕಡೆನೂ ಆಡ್ಲಿಕ್ಕೆ ಅವಕಾಶ ಕೊಟ್ಟರು. ಫಸ್ಟು ನಾವು ಕರ್ನಾಟಕ ತಂಡ ನ್ಯಾಷನಲ್ಸ್ ಚಾಂಪಿಯನ್ ಆಗಿದ್ದು ಹಿಂದೆ ಗೋಪಾಲಪ್ಪ, ಸುಬ್ಬಣ್ಣ, ರಘುನಾಥ್ ನಾಯ್ಡು ಆ ಟೈಮಲ್ಲಿ. ಕಬಡ್ಡಿ ಯಾವಾಗ ಶುರು ಆಗಿತ್ತು ಕರ್ನಾಟಕ ತಂಡ ಆಗ ಚಾಂಪಿಯನ್ ಆಗಿದೆ, ಅದ್ರ ಮೇಲೆ ಆಗಿರಲಿಲ್ಲ. ಮತ್ತೆ ನಾವು ಬಂದಮೇಲೆ ನಾವು ಕರ್ನಾಟಕ ತಂಡ ಫಸ್ಟ್ ಸ್ಟಾರ್ಟಿಂಗ್ ಒಂದು 91ನಿಂದ 93ವರೆಗೂ ಏನೂ ಅಚೀವ್ಮೆಂಟ್ ಮಾಡಲಿಲ್ಲ. 94, 95 ಮೇಲೆ ನಾವು ರೆಗ್ಯುಲರ್ ಚಾಂಪಿಯನ್ ಆದ್ವಿ. ಬಲಿಷ್ಠ ತಂಡ ತಮಿಳ್ನಾಡು ಟೀಮ್ನ ಸೋಲ್ಸಿದ್ವಿ, ಸರ್ವಿಸಸ್ ಟೀಮು, ರೈಲ್ವೇಸ್ ಟೀಮ್ನೆಲ್ಲ ಸೋಲ್ಸಿ ನಾವು ಚಾಂಪಿಯನ್ ಆದ್ವಿ ಸುಮಾರು ವರ್ಷ. ಅದನ್ನ ನೋಡಿ ನಮಗೆಲ್ಲ ಇಂಡಿಯನ್ ಟೀಮ್ಗೆ ರೆಗ್ಯುಲರ್ ಆಗಿ ಪರ್ಮನೆಂಟ್ ಆದ್ವಿ. ನಾವೊಂದು ಸೀನಿಯರ್ ಪ್ಲೇಯರ್ಗಳ ಥರ ಅಲ್ಲಾಗ್ಬಿಟ್ವಿ. 2 ಏಷ್ಯನ್ ಗೇಮ್ಸ್ ಆಡಿದೆ ನಾನು. ಈಗ ಕರ್ನಾಟಕದಲ್ಲಿ ನಾನು ಒಬ್ಬ 2 ಏಷ್ಯನ್ ಗೇಮ್ಸ್ ಆಡಿರೋದ್ರಲ್ಲಿ. ಮತ್ತು ಭಾಳಷ್ಟು ಹಲವಾರು ಎಷ್ಟು ಇಂಟರ್ನ್ಯಾಷನಲ್ ರೆಪ್ರೆಸೆಂಟೇಷನ್ ಮಾಡಿದ್ದೀವಿ ಅಷ್ಟು ಕೂಡ ಗೋಲ್ಡ್ ಮೆಡಲ್ ಮಾಡಿದ್ದೀವಿ. ಇದನ್ನು ನೋಡಿದ್ರು ಕರ್ನಾಟಕ ರಾಜ್ಯ ಸರ್ಕಾರ ಬಂದು ಏಕಲವ್ಯ ಪ್ರಶಸ್ತಿ, ರಾಜ್ಯೋತ್ಸವ ಪ್ರಶಸ್ತಿ ಕೊಟ್ಟರು. ಮತ್ತು ಅದೇ ರೀತಿ ಕೇಂದ್ರ ಸರ್ಕಾರ ಅರ್ಜುನ್ ಪ್ರಶಸ್ತಿವರೆಗೂ ಕೊಟ್ಟು ನನಗೆ ಪ್ರೋತ್ಸಾಹ ಮಾಡಿದ್ರು. ನನಗೆ ಜಾಬ್ ಮೈಸೂರು ಬ್ಯಾಂಕಲ್ಲಿ ಸಿಕ್ಕಿದ್ರಿಂದ ಪ್ರಮೋಷನ್ಗಳು ಕೊಟ್ಟು ನನಗೆ ಮ್ಯಾನೇಜರ್ವರೆಗೂ ಮೈಸೂರು ಬ್ಯಾಂಕ್ ಮಾಡಿದ್ರು. ನಾನು ಮೈಸೂರು ಬ್ಯಾಂಕ್ ನಾನು ಇವತ್ತು ನೆನೆಸ್ತೀನಿ. ನನಗೆ ಅದು ಅನ್ನದಾತ ನನಗೆ. ಓಕೆ. ಒಂದು 2003ರಿಂದ 2006 ಅವಧಿ ಅನ್ಸುತ್ತೆ. ಏಷ್ಯನ್ ಗೇಮ್ಸ್ ಆಗಿರ್ಬೋದು, ಹಾಗೆ ವರ್ಲ್ಡ್ ಕಪ್ ಆಗಿರ್ಬೋದು, ಎಲ್ಲವನ್ನು ಕೂಡ ಆಡಿ ಗೆಲ್ಲಿಸಿದಂತಹ ಸಮಯಗಳು. ಅವಾಗಿನ ಅನುಭವಗಳನ್ನ ಹಂಚ್ಕೊಳ್ಳೋದು. ಅದೇ ನಮ್ಮ ಗೆಲೋಟ್ ಅವ್ರು ಏನು ಮಾಡಿದ್ರು, ನನ್ನನ್ನು ನೋಡಿ ಜನಾರ್ದನ್ ಸಿಂಗ್ ಗೆಲೋಟ್ ಅಂತ AKFI ಪ್ರೆಸಿಡೆಂಟ್ ಆಗಿದ್ರು ಅವರು. ಅವ್ರೇನು ಮಾಡಿದ್ರು, ರಮೇಶ್ ಹುಡುಗ ತುಂಬಾ ಟ್ಯಾಲೆಂಟ್ ಇದ್ದಾನೆ ನೋಡಿ, ಪಾಕಿಸ್ತಾನ ಅವ್ರ ಇವ್ರ ಮೇಲೆಲ್ಲ ಅವನು ಎದರಲಿಲ್ಲ, ಬಾಂಗ್ಲಾದೇಶ್ ಮೇಲೆಲ್ಲ ಇವನು ಚೆನ್ನಾಗಿ ಆಡ್ತಾನೆ ನೋಡ್ರಿ, ಹುಡುಗನ ಸ್ವಲ್ಪ ಅಬ್ಸರ್ವ್ ಮಾಡ್ರಿ ಅಂತೇಳಿ ನನ್ನ ಆಮೇಲಿಂದ ರೆಗ್ಯುಲರ್ ಆಗಿ ಏಷ್ಯನ್ ಗೇಮ್ಸ್ಗೆ ಅಲ್ಲಿ ಇಲ್ಲೆಲ್ಲ ಎಲ್ಲ ಕಡೆನೂ ಆಡ್ಲಿಕ್ಕೆ ಅವಕಾಶ ಕೊಟ್ಟರು. ಫಸ್ಟು ನಾವು ಕರ್ನಾಟಕ ತಂಡ ನ್ಯಾಷನಲ್ಸ್ ಚಾಂಪಿಯನ್ ಆಗಿದ್ದು ಹಿಂದೆ ಗೋಪಾಲಪ್ಪ, ಸುಬ್ಬಣ್ಣ, ರಘುನಾಥ್ ನಾಯ್ಡು ಆ ಟೈಮಲ್ಲಿ. ಕಬಡ್ಡಿ ಯಾವಾಗ ಶುರು ಆಗಿತ್ತು ಕರ್ನಾಟಕ ತಂಡ ಆಗ ಚಾಂಪಿಯನ್ ಆಗಿದೆ, ಅದ್ರ ಮೇಲೆ ಆಗಿರಲಿಲ್ಲ. ಮತ್ತೆ ನಾವು ಬಂದಮೇಲೆ ನಾವು ಕರ್ನಾಟಕ ತಂಡ ಫಸ್ಟ್ ಸ್ಟಾರ್ಟಿಂಗ್ ಒಂದು 91ನಿಂದ 93ವರೆಗೂ ಏನೂ ಅಚೀವ್ಮೆಂಟ್ ಮಾಡಲಿಲ್ಲ. 94, 95 ಮೇಲೆ ನಾವು ರೆಗ್ಯುಲರ್ ಚಾಂಪಿಯನ್ ಆದ್ವಿ. ಬಲಿಷ್ಠ ತಂಡ ತಮಿಳ್ನಾಡು ಟೀಮ್ನ ಸೋಲ್ಸಿದ್ವಿ, ಸರ್ವಿಸಸ್ ಟೀಮು, ರೈಲ್ವೇಸ್ ಟೀಮ್ನೆಲ್ಲ ಸೋಲ್ಸಿ ನಾವು ಚಾಂಪಿಯನ್ ಆದ್ವಿ ಸುಮಾರು ವರ್ಷ. ಅದನ್ನ ನೋಡಿ ನಮಗೆಲ್ಲ ಇಂಡಿಯನ್ ಟೀಮ್ಗೆ ರೆಗ್ಯುಲರ್ ಆಗಿ ಪರ್ಮನೆಂಟ್ ಆದ್ವಿ. ನಾವೊಂದು ಸೀನಿಯರ್ ಪ್ಲೇಯರ್ಗಳ ಥರ ಅಲ್ಲಾಗ್ಬಿಟ್ವಿ. 2 ಏಷ್ಯನ್ ಗೇಮ್ಸ್ ಆಡಿದೆ ನಾನು. ಈಗ ಕರ್ನಾಟಕದಲ್ಲಿ ನಾನು ಒಬ್ಬ 2 ಏಷ್ಯನ್ ಗೇಮ್ಸ್ ಆಡಿರೋದ್ರಲ್ಲಿ. ಮತ್ತು ಭಾಳಷ್ಟು ಹಲವಾರು ಎಷ್ಟು ಇಂಟರ್ನ್ಯಾಷನಲ್ ರೆಪ್ರೆಸೆಂಟೇಷನ್ ಮಾಡಿದ್ದೀವಿ ಅಷ್ಟು ಕೂಡ ಗೋಲ್ಡ್ ಮೆಡಲ್ ಮಾಡಿದ್ದೀವಿ. ಇದನ್ನು ನೋಡಿದ್ರು ಕರ್ನಾಟಕ ರಾಜ್ಯ ಸರ್ಕಾರ ಬಂದು ಏಕಲವ್ಯ ಪ್ರಶಸ್ತಿ, ರಾಜ್ಯೋತ್ಸವ ಪ್ರಶಸ್ತಿ ಕೊಟ್ಟರು. ಮತ್ತು ಅದೇ ರೀತಿ ಕೇಂದ್ರ ಸರ್ಕಾರ ಅರ್ಜುನ್ ಪ್ರಶಸ್ತಿವರೆಗೂ ಕೊಟ್ಟು ನನಗೆ ಪ್ರೋತ್ಸಾಹ ಮಾಡಿದ್ರು. ನನಗೆ ಜಾಬ್ ಮೈಸೂರು ಬ್ಯಾಂಕಲ್ಲಿ ಸಿಕ್ಕಿದ್ರಿಂದ ಪ್ರಮೋಷನ್ಗಳು ಕೊಟ್ಟು ನನಗೆ ಮ್ಯಾನೇಜರ್ವರೆಗೂ ಮೈಸೂರು ಬ್ಯಾಂಕ್ ಮಾಡಿದ್ರು. ನಾನು ಮೈಸೂರು ಬ್ಯಾಂಕ್ ನಾನು ಇವತ್ತು ನೆನೆಸ್ತೀನಿ. ನನಗೆ ಅದು ಅನ್ನದಾತ ನನಗೆ.